ನೋಡಿ ಫ್ರೆಂಡ್ಸ್, ಯಾವತ್ತು ನನ್ನ ಲೈಫಲ್ಲಿ ಈ ಸ್ಕೂಟ್ರನ್ನ ಇಟ್ಕೊಂಡವನಲ್ಲ. ಚಿಕ್ಕದಿರುವಾಗ ಯಾರಾದರೂ ಕೆಲಸಕ್ಕೆ ಕರೆದ್ರೆ ಅಥವಾ ಏನಾದರೂ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಯಾರಾದರೂ ಮಾಡ್ತಿದ್ರೆ ಹೋಗಿ ನೋಡು ಕೂಡ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಇವಾಗ ಬ್ಯಾಂಗ್ಳೂರಲ್ಲಿರೋದು. ಸೊ ಫ್ಯಾನ್ ಏನು ನಮ್ಮದು ಫ್ಯಾನ್ ಇದಲ್ವಾ, ಇದು ಇಲ್ಲಿ ಓಕೆ, ಫ್ಯಾನ್ ತಿರ್ಗ್ತಿಲ್ಲ. ಸೊ ಏನಕ್ಕೆ ತಿರ್ಗ್ತಿಲ್ಲ ಅಂತ ಚೆಕ್ ಮಾಡಿದಾಗ ಸ್ವಲ್ಪ ನನಗೆ ಐಡಿಯಾ ಇತ್ತು, ಅಂದರೆ ಇದು ಕೆಪಾಸಿಟಿ ಇದು ಹೋಗಿದೆ ಅಂತ. ಇದು ನೋಡಿದ್ದು ಕೆಪಾಸಿಟಿ. ನಿಮ್ಮ ಮನೇಲಿ ಏನಾದರೂ ಫ್ಯಾನ್ ಸ್ಲೋ ಆಗಿ ತಿರ್ಗ್ತಾ ಇದೆ ಅಥವಾ ಸರಿಯಾಗಿ ತಿರ್ಗಿಲ್ಲ ಅಂದರೆ ಈ ಕೆಪಾಸಿಟರ್ ಅಂತ ಹೇಳ್ತಾರೆ, ಇದಕ್ಕೆ ಇದು ಹೋಗಿದೆ ಅಂತ. ಇದನ್ನು ನೀವು ಜಸ್ಟ್ ಚೇಂಜ್ ಮಾಡಿದರೆ ನಿಮ್ಮ ಫ್ಯಾನ್ ಕ್ಲಿಯರ್ ಆಗುತ್ತೆ. ಸೊ ನೋಡೋಣ, ನಾನು ಟ್ರೈ ಮಾಡ್ತಿದ್ದೀನಿ ಫಿಕ್ಸ್ ಮಾಡೋಕ್ಕೆ. ಏನಾದರೂ ನನ್ನ ಕೈಯಿಂದಲ್ಲ ಆದರೆ ಐ ಥಿಂಕ್ ನಾನು ಇದರಲ್ಲಿ ನೋ ಬ್ರೋಕರಲ್ಲಿ ಚೆಕ್ ಮಾಡಿದೆ. ಸೊ ಟೆಕ್ನಿಷಿಯನ್ ಬಂದು ಫಿಕ್ಸ್ ಮಾಡೋಕ್ಕೆ 180 ರುಪೀಸ್ 200 ರುಪೀಸ್ ಅಂತ ವಿತ್ ಜಿ ಎಸ್ ಟಿ ಚಾರ್ಜ್ ಮಾಡ್ತಾರೆ. ಸೊ ನಾನೇ ಟ್ರೈ ಮಾಡ್ತೀನಿ. ಅಂದರೆ ಸೇವಿಂಗ್ಸ್ ಮಾಡ್ದಂಗೆ ಆಗುತ್ತೆ, ನಾನು ಕಲ್ತಂಗೆ ಆಗುತ್ತೆ. ಸೊ ಇದು ತುಂಬ ಹೆಲ್ಪ್ ಆಗುತ್ತೆ ಇನ್ ಕೇಸ್ ಮುಂದೇನಾದರೂ ಈ ಥರನೇ ಆದರೆ ನಮಗೂ ಹೆಲ್ಪ್ ಆಗುತ್ತೆ. ಸೊ ನಾನು ನಿಮ್ಗೆ ಏನೋ ಹೇಳೋದಂದರೆ, ನೀವು ಕೂಡ ಎಲ್ಲಾದರೂ ನಿಮಗೆ ಏನಾದರೂ ಕಲಿಯೋಕ್ಕೆ ಅವಕಾಶ ಸಿಕ್ಕಿದ್ರೆ ಕಲೀರಿ, ತುಂಬ ಹೆಲ್ಪ್ ಆಗುತ್ತೆ ಫ್ಯೂಚರ್ಗೆ. ಆ ಟೈಮಲ್ಲಿ ನಿಮ್ಗೆ ಅನ್ಸ್ಬೋದು ಏನು ಯೂಸ್ ಇಲ್ಲ ಅಂತ, ಬಟ್ ಒಂದಲ್ಲ ಒಂದಿನ ನಿಮಗೆ ಹೆಲ್ಪ್ ಆಗುತ್ತೆ ಖಂಡಿತ. ಚೆಕ್ ಮಾಡ್ತೀನಿ ಒಂದು ಸಲ ಏನಾಗುತ್ತೆ ಅಂತ. ಜಸ್ಟ್ ಫಿಕ್ಸ್ ಮಾಡಿದ್ದೀನಿ, ಇವಾಗ ನೋಡಬೇಕು ಇದು ವರ್ಕ್ ಆಗ್ತಿದೆ ಇಲ್ವ ಅಂತ. ಸೊ ನೋಡಿ, ಒಂದು ನಿಮಿಷ ಕಾಣ್ತಿದೆ ಇಲ್ವಾ ಅಂತ ನೋಡಿ. ಈ ಥರ ಬರುತ್ತೆ, ಇಲ್ಲಿ ಫಿಕ್ಸ್ ಮಾಡಿಬಿಟ್ಟು ಇಲ್ಲೊಂದು 2 ವೈರ್ ಇರುತ್ತೆ. ಈ 2 ವೈರ್ ಜಸ್ಟ್ ಚೇಂಜ್ ಮಾಡಿದ್ರೆ ಆಯಿತು. ಅಂದರೆ ಈ ಯೆಲ್ಲೋ ಕಲರ್ ವೈರ್ಗೆ ಈ ವೈಟ್ ಕಲರ್, ಆಮೇಲೆ ಇನ್ನೊಂದು ರೆಡ್ ಕಲರ್ ವೈರ್ಗೆ ಈ ವೈಟ್ ಕಲರ್ದು ಜಸ್ಟ್ ಫಿಕ್ಸ್ ಮಾಡಿಬಿಟ್ಟು ಸ್ಕ್ರೂ ಟೈಟ್ ಮಾಡಿದ್ರೆ ಆಯಿತು. ಸೊ ಇವಾಗ ಮಾಡಿದ್ದೀನಿ, ವರ್ಕ್ ಆಗುತ್ತೆ ಅಂತ ನೋಡ್ತೀನಿ. ವರ್ಕ್ ಆದರೆ ನಾನು ಕೂಡ ಒಂದು ಎಲೆಕ್ಟ್ರಿಷಿಯನ್ ಆದಂತ ಆಯಿತು. ಲೆಟ್ಸ್ ಟ್ರೈ. ಚೆಕ್ ಮಾಡ್ತಿದ್ದೀನಿ ವರ್ಕ್ ಮಾಡ್ತಿದ್ದಿಲ್ವ ಅಂತ. ಇಟ್ಸ್ ವರ್ಕಿಂಗ್ ಫೈನ್. ವಾವ್, ಫೈನಲ್ ಆಗಿ ಮಾಡಿಬಿಟ್ಟೆ.